ಹಲೋ ಎಲ್ರಿಗೂ, ನೀವೆಲ್ಲರಿಗೂ ಗೊತ್ತಿತ್ತು ನಮ್ಮ ಅಪ್ಪ ಅಮ್ಮ ಐರ್ಲೆಂಡಿಗೆ ಬಂದಿದ್ದಾರೆ. ನಾವು ಅಲ್ಲಿಂದ ಲಂಡನ್ಗೆ ಹೋಗಿದ್ವಿ. ಲಂಡನಲ್ಲಿ 2 ಡೇಸ್ ಇದ್ವಿ. ಸೊ ಆ ಲಂಡನ್ 2 ಡೇಸ್ ವೀಡಿಯೋನ ಆಗಲೇ ಯೂಟ್ಯೂಬಲ್ಲಿ ಲೈವ್ ಇದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ನಾವು ಇವಾಗ ಹೋಗ್ತಿದ್ದೀವಿ ಡಂಡಲ್ಕು ಲೆಟರ್ ಕೆನಿ. ಸೊ ವೆಲ್ಕಮ್ ಗಾಯ್ಸ್. ಸೊ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ದು ಮೇಯ್ನ್ ಪರ್ಪಸ್ ಬಂದು ನನ್ನ ಗ್ರ್ಯಾಜುಯೇಷನ್ ಡೇಗೆ ಅಂತ ಬಂದಿದ್ದು. ಸೊ ಅದಕ್ಕೆ ನಾವು ಹೋಗ್ತಿದ್ದೀವಿ ನಮ್ಮ ಕಾಲೇಜ್ಗೆ ಗ್ರ್ಯಾಜುಯೇಷನ್ ಡೇ ಅಟೆಂಡ್ ಮಾಡೋದಕ್ಕೆ, ಕಾನ್ವೊಕೇಷನ್ ಅಟೆಂಡ್ ಮಾಡೋದಕ್ಕೆ. ಸೊ ನಾವು ಹೋಗ್ತಿದ್ದೀವಿ ಬೈ ರೋಡ್. ಸೊ ಡಂಡಲ್ಕ್ ಟು ಲೆಟರ್ ಕೆನಿ 130 to 140 ಕಿಲೋಮೀಟರ್ಸ್ ಇದೆ, ಆಲ್ಮೋಸ್ಟ್ ಮೈಸೂರಿಗೆ ಹೋಗೋ ಥರ. ಆ್ಯಂಡ್ ಇಟ್ ವಿಲ್ ಟೇಕ್ ಅರೌಂಡ್ 2.5 hours. ಬೈ ರೋಡ್ ಹೋಗ್ತಿರೋದ್ರಿಂದ ಇದು ನನ್ನ ಫಸ್ಟ್ ಟೈಮ್ ನಾನೇ ಡ್ರೈವ್ ಮಾಡಿಕೊಂಡು ಐರ್ಲೆಂಡಲ್ಲಿ ಅಷ್ಟು ದೂರ ಹೋಗ್ತಿರೋದು. ಸೊ ಓಡಿಸೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಚಿತ್ರದುರ್ಗ ಹೋಗ್ಬೇಕಾದ್ರೆ ವಿಂಡ್ ಮಿಲ್ಸ್ ಇದೆ, ಅದೇ ಥರ ಇಲ್ಲೂ ಕೂಡ ವಿಂಡ್ ಮಿಲ್ಸ್ ಇದೆ. ಇಲ್ಲೂ ತುಂಬ ಇದೆ. ಸೊ ಫುಲ್ ವಿಡಿಯೋ ಕ್ರೆಡಿಟ್ಸ್ ಬಂದು ನಮ್ಮ ಅಪ್ಪಂಗೆ. ಸೊ ಅವರೇ ಫುಲ್ ರೆಕಾರ್ಡ್ ಮಾಡ್ತಿರೋದು. ನಮ್ಮ ಅಪ್ಪಂಗೆ ಇಲ್ಲಿನ ಲ್ಯಾಂಡ್ಸ್ಕೇಪ್ ಸಾಕಾದ ಇಷ್ಟ ಆಗಿದೆ, ಸಖತ್ ಕಳೆದೋಗಿದ್ದಾರೆ. ನಮ್ಮ ಅಮ್ಮಂಗೂ ಅಷ್ಟೇ, ಅವ್ರಿಗೂ ಈ ಲ್ಯಾಂಡ್ಸ್ಕೇಪ್ಸ್ ನೋಡಿ ಒಳ್ಳೆ ವಿಂಡೋಸ್ ವಾಲ್ಪೇಪರ್ ಥರ ಇದೆ, ಅಷ್ಟು ಸಗದಾಗಿದೆ ಲ್ಯಾಂಡ್ಸ್ಕೇಪ್ ಮಾತ್ರ ಇಲ್ಲಿ. ಸೊ ಕೌಂಟಿ ಅಲ್ವಾ, ಸೊ ಕೌಂಟಿ ಅಂದಮೇಲೆ ಹಂಗೆ ಇರುತ್ತೆ ನೋಡಿ, ಹಿಂಗೆ ಕ್ರೇಜಿ ಇದೆ. ಸೊ ಹಂಗೆ ನೋಡ್ತಾ ಇರಿ ನಮ್ಮ ಜರ್ನಿ. ಬೈ ರೋಡ್ ಹೋಗ್ತಿರೋದ್ರಿಂದ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ, ನೀವು ಕೂಡ ಅಲ್ಲಿ ರೋಡ್ ಜರ್ನಿನ ಫಾಲೋ ಮಾಡಿರಂತೆ. ನೋಡಿ, ನಮ್ಮ ಲೆಟರ್ ಕೆನಿ ಕಾಣಿಸ್ತಾ ಇದೆ, ಡಾನೆಗಲ್ ಕೌಂಟಿ ನಲ್ಲಿ ಇರುವ ಲೆಟರ್ ಕೆನಿ. ಸೊ ದೂರದಲ್ಲಿ ಕಾಣಿಸ್ತಾ ಇದೆ. ಸೊ ಇದೇ ನಮ್ಮ ಡಾನೆಗಲ್ ಕೌಂಟಿಯಲ್ಲಿರುವ ಲೆಟರ್ ಕೆನಿಗೆ ಹೋಗುವ ರೋಡ್. ಸೊ ಅಲ್ಲಿ ದೂರದಲ್ಲಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ತಾ ಇದೆ ನೋಡಿ. ನೋಡಿ, ಬಂದೇ ಬಿಟ್ವಿ. ಇದೇ ಎಂಟ್ರೆನ್ಸ್. ಸೊ ಇಲ್ಲಿ ಎಲ್ಲ ಸರ್ಕಲ್ಸಲ್ಲೂ ನಿಮಗೆಲ್ಲ ಹೇಳ್ದಿರೋ ಥರ ಆ ಥರ ಒಂದು ಸ್ಟ್ಯಾಚು. ಇನ್ನೊಂದು 2 to 3 ಮಿನಿಟ್ಸಲ್ಲಿ ರೀಚ್ ಆಗ್ತಿದ್ದೀವಿ. ನೋಡಿ, ಇದು ನಮ್ಮ ಲೆಟರ್ ಕೆನಿಗ ಹೆಬ್ಬಾಗ್ಲು ಅಂತಲೇ ಹೇಳ್ಬೋದು, ಈ ಒಂದು ಆರ್ಟ್. ಸೊ ನಾವು ಬಂದ್ವಿ ಅಂತ ಗೊತ್ತಾಗೋದಕ್ಕೆ ಒಂದು ಸ್ಟ್ಯಾಚು. ನಾನು ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ದೂರದಲ್ಲಿ ಬರ್ತಾಯಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇಳ್ಕೊಂಡಿದ್ದು, ನಾನು ಪಾರ್ಕಿಂಗ್ ಮಾಡಿ ಬರ್ತಾಯಿದ್ದೀನಿ. ಸೊ ನಮ್ಮ ಕಾಲೇಜ್ ಆಪೋಸಿಟಲ್ಲೇ ಪಾರ್ಕಿಂಗ್ ಇದೆ, ಸೊ ಅದಕ್ಕೆ ನಾನು ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದೆ. ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ. ಲೆಟರ್ ಕೆನಿ ಲಿಟ್ರಲಿ ಸಾಕಾಯ್ತು ನೋಡಿ, ಬಂದೆ ನಾನು.
ಅದೇ ಆ್ಯಂಡಲ್ಯಾನು. ಸೊ ಅಲ್ಲೇ ಇರೋದು ನಮ್ಮ ಗ್ರ್ಯಾಜುಯೇಷನ್ ಡೇ. ನಾನು ಗೌನ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಇದೆ ನಮ್ಮ ಕಾನ್ವೊಕೇಶನ್ ನಡೀತಿರೋ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್. ಎಲ್ಲ ಬಂದು ಟಿಪ್ ಟಾಪಾಗಿ ರೆಡಿ ಆಗಿದ್ದಾರೆ, ಕಾನ್ವೊಕೇಶನ್ ಡ್ರೆಸ್ ಎಲ್ಲ ಹಾಕ್ಕೊಂಡು. ಸೊ ಎಲ್ಲರೂ ಗ್ರ್ಯಾಜುಯೇಟ್ ಆಗ್ತಿದ್ದಾರೆ. ಸೊ ಎಲ್ಲ ಬ್ರ್ಯಾಂಚು, ಎಲ್ಲ ಡಿಪಾರ್ಟ್ಮೆಂಟು, BTech ಆ್ಯಂಡ್ ಮಾಸ್ಟರ್ಸ್, ಸೊ ಎಲ್ಲರಿಗೂ ಗ್ರ್ಯಾಜುಯೇಷನ್ ಕಾನ್ವೊಕೇಶನ್ ಅವಾರ್ಡ್ ಕೊಡ್ತಾ ಇದ್ದಾರೆ. Vishruth Shantarajin ನಮಗೆ ಕಲ್ಪತರು ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಮುಗೀತು, ಇಸ್ಕೊಂಡು ಆಚೆ ಬಂದ್ವಿ. ಸೊ ಅದೇ ನಮ್ಮ ಕಾಲೇಜ್. ಸೊ ಇವಾಗ ಒಂದು ಸ್ವಲ್ಪ ನಮ್ಮ ಫ್ರೆಂಡ್ ಜೊತೆ ಫೋಟೋಗಳು ತಗೊತಾ ಇದ್ವಿ. ಸೊ ಎಲ್ಲ ಗ್ರ್ಯಾಜುಯೇಷನ್ ಡೇನಲ್ಲೂ ಇದು ಮ್ಯಾಂಡೇಟ್ರಿ, ಟೋಪಿನ ಮೇಲೆ ಎಸೆಯೋದು. ಸೊ ಅದನ್ನು ನಾವು ಮಾಡ್ತಾಯಿದ್ವಿ. ನಾನು ಮುಗೀತು. ಫೈನಲಿ ನನಗೊಂದು ಆಸೆ ಇತ್ತು, VTU to ATU ಅಂತ ಒಂದು ವೀಡಿಯೋ ಮಾಡಬೇಕು ಅಂತ. ಸೊ ಅದಕ್ಕೆ ಬಂದು ಫೋಟೋ ತೆಕ್ಕೊತಾ ಇದ್ದೀನಿ. ಮುಗೀತು ಅಷ್ಟೇ. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ಡಬ್ಲಿನ್ಗೆ. ಡಬ್ಲಿನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಮನೆ ಇತ್ತು. ಸೊ ಅಲ್ಲಿ ನಮ್ಮ ಅಪ್ಪ ಅಮ್ಮನ ವಿಸಿಟ್ ಕರ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ವಿ. ಸೊ ಅದೊಂದು ಶಾರ್ಟ್ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಡಬ್ಲಿನಲ್ಲಿ. ಹೋದ್ವಿ, ಅವ್ರ ಮನೇಲಿದ್ವಿ. ಇದು ಹ್ಯೂಸ್ಟನ್ ಸ್ಟೇಷನ್ ಅಂತ. ಅದು ಆ ಹ್ಯೂಸ್ಟನ್ ಸ್ಟೇಷನ್ ಹತ್ರನೇ ನಮ್ಮ ಫ್ರೆಂಡ್ ಮನೆ ಇರೋದು. ಸೊ ಇದು ಅವನ ಫ್ಲ್ಯಾಟ್ ಇನ್ ದ ವ್ಯೂ.
ಸೊ ದೂರದಲ್ಲಿ ಗಿನ್ನಿಸ್ದು ವ್ಯೂ ಪಾಯಿಂಟ್ ಇದೆ. ಸೊ ಆ ಒಂದು ಮೇಲ್ಗಡೆ ಕೆಫೆ ಥರ ಇದೆ. ಸೊ ಅಲ್ಲಿಂದ ಇಡೀ ಡಬ್ಲಿನ್ ಕಾಣಿಸುತ್ತೆ. ಸೊ ಇದೊಂದು ಪಕ್ಷಿಯವ್ರ ಮನೆ ಯಾವಾಗಲೂ ಬರುತ್ತೆ, ನ್ಯಾನ್ಸಿ ಅಂತದ್ದು ಹೆಸರು. ಸೊ ಆಯಿತು, ನಮ್ಮ ಶಾರ್ಟ್ ಡಬ್ಲಿನ್ಗೆ ಬಂದು ಹೊರಟ್ವಿ. ಆ್ಯಂಡ್ ಅಷ್ಟೇ ಗಾಯ್ಸ್. ಸೊ ನಮ್ಮ ಅಪ್ಪ ಅಮ್ಮ ಬಂದಿದ್ದು ಡಬ್ಲಿನ್ಗೆ ಜಾಸ್ತಿ ನೋಡೋಕ್ಕೇನೂ ಹೋಗಲಿಲ್ಲ. ಸೊ ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ. ಸೊ ಮುಗೀತು. ಸೊ ನೆಕ್ಸ್ಟ್ ಡೇ ನಾಳೆ ಹೊರಡ್ತಿದ್ದಾರೆ. ಸೊ ನೆಕ್ಸ್ಟ್ ದುಬೈಗೆ ಹೋಗ್ತಾರೆ. ಸೊ ದುಬೈದೂ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ನಾನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇದು ಇವತ್ತಿಂದು ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಇದು ತುಂಬ ಶಾರ್ಟ್ ಇತ್ತು. ಸೊ ಇನ್ನೂ ತುಂಬ ವ್ಲಾಗ್ಸ್ ಇದೆ, ತುಂಬ ವ್ಲಾಗ್ಸ್ ಬರೋದ್ರಲ್ಲಿದೆ. ಸೊ ವೆಯ್ಟ್ ಆ್ಯಂಡ್ ವಾಚ್.